ಸರಿ ಶಾಸ್ತ್ರಿಗಳೇ, ಈ ದಿನದ ವಿಶೇಷತೆ ಬಗ್ಗೆ ತಿಳಿಸ್ಕೊಟ್ರಿ. ಈಗ ಸಂದೇಶಗಳನ್ನು ನೋಡೋಣ. ಮೊದಲಿಗೆ ಬಸವರಾಜ್ ಅವರು ತುಮಕೂರಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 16/4/1987, ಸಮಯ 5:45 ಬೆಳಗ್ಗೆ. ಅವರ ಪ್ರಶ್ನೆ, ಕೆಲಸ ಮತ್ತು ಮದುವೆ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳ. ಬಸವರಾಜ್ ಅವರ ಪ್ರಶ್ನೆ ವೃತ್ತಿ ಮತ್ತು ವಿವಾಹ ಎರಡು ಪ್ರಶ್ನೆ ಅತ್ಯಂತ ಪ್ರಧಾನವಾದದ್ದು ಕೇಳಿದ್ದಾರೆ. ನೋಡೋಣ, ಜಾತಕವನ್ನು ಪರಿಶೀಲಿಸೋಣ. ವೃತ್ತಿಯನ್ನು ಮೊದಲಿಗೆ ಗಮನಿಸೋಣ. ನಿಮ್ಮದು ಮೀನ ಲಗ್ನ. ಲಗ್ನದಿಂದ ಕರ್ಮಾಧಿಪತಿಯಾಗಿರ್ತಕ್ಕಂಥ ಗುರು ಲಗ್ನದಲ್ಲಿರ್ತಕ್ಕಂಥದ್ದು ಬಹಳ ಒಳ್ಳೆಯದು. ಇದು ಹಂಸಯೋಗ ಅಂತ ಶಾಸ್ತ್ರದಲ್ಲಿ ಒಂದು ಯೋಗ ನಿರ್ಮಾಣವಾಗುತ್ತೆ. ಪಂಚಮಹಾಪುರುಷ ಯೋಗಗಳು ಅಂತಿದ್ದಾವೆ. ಅವುಗಳು ಮನುಷ್ಯನಿಗೆ ತುಂಬ ಫಲದಾಯಕವಾದ ಮತ್ತು ಏರ್ಪಾಡಾಗುತ್ತೆ. ಬಹಳ ಜನರಿಗೆ ಅಂಥದ್ದು ಒಂದು ಏರ್ಪಾಡಾಗುತ್ತೆ. ಅಂಥದ್ರಲ್ಲಿ ನಿಮಗೆ ಇರ್ತಕ್ಕಂಥದ್ದು ಬಹಳ ಒಳ್ಳೆಯ ಲಕ್ಷಣ ಚೆನ್ನಾಗಿದೆ. ಹಂಸಯೋಗ, ಹಂಸೆ ಸಾಧ್ಭಿರಭೀಷ್ಟದ ಕ್ಷಿತಿಪತಿ ಅಂತ ಹೇಳುತ್ತೆ. ನಿಮಗೆ ಸಾಧನೆ ಮಾಡ್ತಕ್ಕಂಥ ಶಕ್ತಿಯನ್ನು ಉಂಟು ಮಾಡುತ್ತೆ. ದ್ವಿತೀಯದಲ್ಲಿ ರವಿ ಉಚ್ಚನಾಗಿರ್ತಕ್ಕಂಥದ್ದು, ಇದೆಲ್ಲ ಒಳ್ಳೆಯ ಲಕ್ಷಣ. ಚಂದ್ರನು ತುಂಬ ಬಲಿಷ್ಠನಾಗಿದ್ದಾನೆ. ಆದರೆ ಟೈಮ್ ನೋಡೋಣ. ಈಗ ಪ್ರಸ್ತುತ ನಿಮಗೆ ಬುಧ ದಶೆಯಲ್ಲಿ ಈಗ ನಡೀತಾ ಇರತಕ್ಕಂಥದ್ದು ರಾಹುವಿನ ಭಕ್ತಿ ನಡೀತಾ ಇದೆ. ರಾಹು ಜನ್ಮ ಲಗ್ನದಲ್ಲೇ ಇದ್ದಾನೆ, ಇದು ತೊಡಕು. ಬುಧ ನೀಚನಾಗಿರ್ತಕ್ಕಂಥ ದಶೆ, ರಾಹು ಭಕ್ತಿ ಎರಡೂ ಸ್ವಲ್ಪ ತೊಡಕೆ. ಇಲ್ಲಿ ಆರೋಗ್ಯ ವ್ಯತ್ಯಾಸ ಮಾಡುತ್ತೆ, ಕಣ್ಣಿನ ಬಾಧೆಗಳನ್ನು ಉಂಟು ಮಾಡುತ್ತೆ, ಚರ್ಮ ಸಂಬಂಧಿ ತೊಂದರೆಗಳನ್ನು ಉಂಟು ಮಾಡೋ ಸಾಧ್ಯತೆ ಇದೆ. ಜಾತಕದಲ್ಲಿ ಗುರು ನೋಡಿದ ತಕ್ಷಣ ಒಳ್ಳೆಯದನ್ನು ಹೇಳಬೇಕು. ಹೀಗಾಗಿ ಗುರು ಚೆನ್ನಾಗಿದ್ದಾನೆ, ರವಿ ಚೆನ್ನಾಗಿದ್ದಾನೆ, ಚಂದ್ರ ಚೆನ್ನಾಗಿರೋದು ಕಾಣಿಸ್ತಾ ಇದೆ. ಆದರೆ ಈ ಮೂರು ಗ್ರಹಗಳ ಕಾಲ ಇಲ್ಲ ನಿಮಗೆ, ಅದು ತೊಡಕಾಗಿರೋದು. ಹೀಗಾಗಿ ನೀವು ಏನು ಹತ್ತಿರದಲ್ಲಿ ಯಾವುದಾದ್ರು ನಾಗ ಸನ್ನಿಧಾನ ಇದ್ದರೆ ನಾಗ ಪ್ರಾರ್ಥನೆ ಮಾಡಿ. ಪ್ರತಿ ಮಂಗಳವಾರ ನಾಗ ಸನ್ನಿಧಾನಕ್ಕೆ ಒಂದು ಪಂಚಾಮೃತ ಅಭಿಷೇಕ ಮಾಡಿಸಿ ತೀರ್ಥ ಸೇವನೆ ಮಾಡಿ. ಅದು ತುಂಬ ಸಹಾಯವಾಗುತ್ತೆ ಮಾಡಿ. ಜೊತೆಗೆ ವಿವಾಹಕ್ಕೆ ಸಂಬಂಧಿಸಿದ ಹಾಗೆ ತೊಡಕಿದೆ. ಸಪ್ತಮಾಧಿಪತಿ ಬುಧ ನೀಚನಾಗಿರೋದು ಒಂದು, ಕೇತು ಇರ್ತಕ್ಕಂಥದ್ದು ಕಲತ್ರಭೇ ಪಾಪಯುತೇತ ದೃಷ್ಟೇ ಕಲತ್ರ ಹಾನಿಂ ಅಂತ ಹೇಳುತ್ತೆ. ಇದಕ್ಕೇನಪ್ಪ ಪರಿಹಾರ ಇಲ್ವಾ ಅಂತಂದರೆ ಕೇತು ಗ್ರಹ ಶಾಂತಿ, ಬುಧ ಗ್ರಹ ಶಾಂತಿ ಮಾಡಿಸಿ. ನಂತರದಲ್ಲಿ ಗಣಪತಿ, ಅಲ್ಲಿ ಬಾಲಗಣಪತಿ ಅಂತ ಒಂದು ವಿಶಿಷ್ಟವಾದ ಒಂದು ಪ್ರಯೋಗ ಇದೆ. ಅದನ್ನು ಮಾಡೋದರಿಂದ ಒಂದು ದೋಷ ನಿವಾರಣೆ ಮತ್ತೊಂದು ಫಲಸಿದ್ಧಿ, ಇದು ನಿಮಗೆ ಸ್ವಲ್ಪ ಸಹಾಯ ಮಾಡುತ್ತೆ. ದೈವ ಸಹಾಯ ಬೇಕು. ಸ್ವಲ್ಪ ಕ್ಲಿಷ್ಟವಾಗಿದೆ ಜಾತಕ ಈಗಿನ ವಾತಾವರಣ. ಹೀಗಾಗಿ ಇದನ್ನು ಮಾಡಿಸಿ. ಒಂದು ಗ್ರಹಶಾಂತಿ, ಬುಧ ಮತ್ತು ಕೇತು ಗ್ರಹಶಾಂತಿ. ಎರಡನೆಯದು ಬಾಲಗಣಪತಿ ಹೋಮ. ಇದರಿಂದ ಅನುಕೂಲ ಆಗುತ್ತೆ. ಇದನ್ನು ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡಿ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಇನ್ನು ಅಕ್ಷಯ್ ಗೌಡ ಅವರು ಬೆಂಗಳೂರಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 15/4/2002, ಸಮಯ 9:35 ಬೆಳಗ್ಗೆ. ಅವರ ಪ್ರಶ್ನೆ, ಶಿಕ್ಷಣ ಮತ್ತು ಮುಂದಿನ ಹಾದಿ ಹೇಗಿದೆ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳು. ಅಕ್ಷಯ್ ಗೌಡ ಅವರ ಪ್ರಶ್ನೆ ಶಿಕ್ಷಣ ಮತ್ತು ಮುಂದಿನ ಹಾದಿ. ನೋಡೋಣ, ಜಾತಕವನ್ನು ಪರಿಶೀಲಿಸೋಣ. ನೋಡಿ, ತಮ್ಮದು ವೃಷಭ ಲಗ್ನ. ಲಗ್ನದಿಂದ ದ್ವಿತೀಯದಲ್ಲಿ ಗುರುವಿದ್ದಾನೆ. ವಾಗ್ಮಿ ಭೋಜನ ಸಾರ ವಾಂಶ್ಚ ವಿತ್ತೇ ಧನಿ ಕೋವಿದ ಅಂತ ಹೇಳುತ್ತೆ. ವಾಗ್ಮಿಗಳಾಗಿರ್ತಾರೆ, ಚೆನ್ನಾಗಿ ಮಾತಾಡ್ತಾರೆ ಅವರು ಅಂತ. ವಿತ್ತೆ ಹಣಕಾಸಿನ ಬಲ ಬರುತ್ತೆ, ದುಡಿಯೋ ಕಾಲಕ್ಕೆ ಹಣ ಬಂದು ಹರಿದು ಬರುತ್ತೆ. ಲಾಭಾಧಿಪತಿ ಧನಸ್ಥಾನದಲ್ಲಿದ್ದರೆ ತುಂಬ ಒಳ್ಳೆಯದು. ಉಚ್ಚಾಭಿಲಾಷಿ ಅವನು, ಉಚ್ಚಾಭಿಲಾಷಣ ಪ್ರೋಕ್ತ ಸರ್ವತ್ರ ಶುಭದಾಯಿ. ತುಂಬ ಚೆನ್ನಾಗಿದೆ ರೀ ಜಾತಕ, ಚೆನ್ನಾಗಿದೆ. ಒಳ್ಳೆಯ ಸಾಧನೆಗೆ ಅವಕಾಶ ಇದೆ. ನೀವು ಟೀಚಿಂಗ್ ಲೈನ್ ಆಯ್ಕೆ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಅಂತ ಅನಿಸುತ್ತೆ. ತುಂಬ ಚೆನ್ನಾಗಿದೆ, ಮಾತಿನ ಬಲ ಚೆನ್ನಾಗಿದೆ. ಈಗ ನಿಮಗೆ ಕುಜ ದಶೆಯಲ್ಲಿ ಈಗ ರವಿ ಭುಕ್ತಿ ನಡೀತಾ ಇದೆ. ಮೇ ನಂತರದಲ್ಲಿ ಕುಜರಾಹು ಸಂಧಿಶಾಂತಿ ಇದೆ. ದಯವಿಟ್ಟು ಸಂಧಿಶಾಂತಿ ಮಾಡಿಸಿದ ನಂತರದಲ್ಲಿ ನಿಮಗೆ ಹೆಚ್ಚಿನ ಅನುಕೂಲ ಉಂಟಾಗುತ್ತೆ. ಮತ್ತು ಪ್ರತಿ ದಿವಸ ವಿಷ್ಣು ಸಹಸ್ರನಾಮ ಹೇಳಿಕೊಳ್ಳಿ. ಅದು ಕೂಡ ಕೇಳಿಸ್ಕೊಳ್ಳಿ, ಬಂದರೆ ಹೇಳ್ಕೊಳ್ಳಿ. ಕೇಳ್ತಾ ಬರುತ್ತೆ. ಯಾರೂ ಹೇಳಬಹುದು ಇದನ್ನು. ಇದಕ್ಕೆ ಯಾವುದೇ ಲಿಂಗ ಭೇದ ಮತ್ತು ವರ್ಗಭೇದ, ವರ್ಣಭೇದ ಇದು ಯಾವುದೂ ಇಲ್ಲ, ಜಾತಿ ಭೇದ. ಎಲ್ಲರೂ ಮಾಡಬೇಕಾಗಿರ್ತಕ್ಕಂಥದ್ದು ಇದನ್ನು ನಿಮಗಂತೂ ತುಂಬ ಸಹಾಯವಾಗುತ್ತೆ ವಿಷ್ಣು ಸಹಸ್ರನಾಮ. ಯಾಕಂದರೆ ಬುಧ ಪಂಚಮಾಧಿಪತಿ ವ್ಯಯದಲ್ಲಿದ್ದಾನೆ. ಈ ಕಾರಣದಿಂದಾಗಿ ವಿಷ್ಣು ಸಹಸ್ರನಾಮ ಪಾರಾಯಣ ತುಂಬ ಸಹಾಯವಾಗುತ್ತೆ. ಪ್ರಯತ್ನ ಮಾಡಿ, ಒಳ್ಳೆಯದಾಗಲಿ.
ಸರಿ ಶಾಸ್ತ್ರಿಗಳೇ, ಇನ್ನು ಹರ್ಷಿತಾ ಅರಸ್ ಅವರು ಚನ್ನಪಟ್ಟಣದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 24/9/2000, ಸಮಯ 3:55 ಮಧ್ಯಾಹ್ನ. ಅವರ ಪ್ರಶ್ನೆ ಶಿಕ್ಷಣ, ಆರೋಗ್ಯ, ಕೆಲಸ ಮತ್ತು ಮದುವೆ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳು. ಹರ್ಷಿತಾ ಅರಸ್ ಅವರ ಪ್ರಶ್ನೆ ಶಿಕ್ಷಣ, ವೃತ್ತಿ, ವಿವಾಹದ ಬಗ್ಗೆ ಕೇಳಿದ್ದಾರೆ. ಜಾತಕ ನೋಡೋಣ. ಪ್ರಧಾನವಾದ ಅಂಶಗಳವು. ಜಾತಕ ಪರಿಶೀಲಿಸಿದ್ರೆ ಇದು ನೋಡಿ, ಮಕರ ಲಗ್ನ. ಲಗ್ನದಿಂದ ಪಂಚಮ ಸ್ಥಾನದಲ್ಲಿ ಗುರು ಶನಿಯರಿದ್ದಾರೆ. ಸ್ವಲ್ಪ ಆಲಸ್ಯ ಇದೆ ನಿಮಗೆ. ಹೀಗಾಗಿ ಆಲಸ್ಯವನ್ನು ಬಿಡಬೇಕು ಅಂದರೆ ಆಂಜನೇಯನ ಪ್ರಾರ್ಥನೆ ಮಾಡಬೇಕು. ಹೀಗಾಗಿ ಹತ್ತಿರದಲ್ಲಿ ಯಾವುದಾದ್ರು ಆಂಜನೇಯ ಸನ್ನಿಧಾನ ಇದ್ದರೆ ಪ್ರತಿ ಶನಿವಾರ ಹೋಗಿ ಆಂಜನೇಯನ ಸೇವೆ ಮಾಡಿ. ಅದು ತುಂಬ ಸಹಾಯವಾಗುತ್ತೆ. ಬುದ್ಧಿಬಲಕ್ಕೆ ಮತ್ತು ಆಲಸ್ಯ ನಿವಾರಣೆಗೆ ಎರಡಕ್ಕೂ ಅನುಕೂಲ ಆಗುತ್ತೆ. ಮತ್ತು ನಿಮಗೆ ಚಂದ್ರ ತುಂಬ ಚೆನ್ನಾಗಿದ್ದಾನೆ, ಶುಕ್ರ ತುಂಬ ಚೆನ್ನಾಗಿದ್ದಾನೆ. ಈ ಕಾರಣದಿಂದಾಗಿ ಶುಕ್ರ ಬುಧರಿದ್ದಾಗ ಶುಕ್ರೇಣ ರಂಗಾಯುಧೈಹಿ ಅಂತ ಈ ಬರವಣಿಗೆ ಅಥವಾ ವಸ್ತ್ರವಿನ್ಯಾಸ, ಕಾಸ್ಟ್ಯೂಮ್ ಡಿಸೈನಿಂಗ್ ಅಥವಾ ಸೆಟ್ ಡಿಸೈನಿಂಗ್ ಅಂತೀವಲ್ಲ, ಅವುಗಳಿಗೆ ಸಂಬಂಧಿಸಿರ್ತಕ್ಕಂಥದ್ದು, ಸ್ಕ್ರಿಪ್ಟ್ ಅವುಗಳಿಗೆ ಸಂಬಂಧಿಸಿರ್ತಕ್ಕಂಥದ್ದು, ಮಾಧ್ಯಮಕ್ಕೆ ಸಂಬಂಧಿಸಿರ್ತಕ್ಕಂಥದ್ದು, ಇದೆಲ್ಲ ತುಂಬ ಚೆನ್ನಾಗಿದೆ ನೋಡಿ. ಶುಕ್ರ ಬುಧರಿದ್ದಾರೆ ಅಂದರೆ ಅವರು ತುಂಬ ಚೆನ್ನಾಗಿ ಬೆಳಗು ಬಿಡ್ತಾರೆ ಈ ಸಿನಿಮಾ ರಂಗದಲ್ಲಿ. ಅಲ್ಲಿ ರವಿ ಇದ್ದರೆ ಅಂತೂ ಇನ್ನೂ ವಿಖ್ಯಾತರಾಗಿಬಿಡ್ತಾರೆ. ಹೀಗಾಗಿ ನೀವು ಪ್ರಯತ್ನ ಮಾಡಬಹುದು. ನಿಮಗೆ ಆಸಕ್ತಿ ಇದ್ದರೆ ಆ ಕ್ಷೇತ್ರಕ್ಕೆ ನೀವು ಪ್ರವೇಶ ಮಾಡಿ. ಮತ್ತು ಒಳ್ಳೆಯ ಟೆಕ್ಸ್ಟೈಲ್ ಇಂಡಸ್ಟ್ರಿನಲ್ಲಿ ಬೆಳೀಲಿಕ್ಕೂ ಅವಕಾಶ ಇದೆ. ಚೆನ್ನಾಗಿ ನೀವು ಓದ್ಕೊಂಡ್ರೆ ಒಳ್ಳೆಯ ಒಂದು ದೊಡ್ಡ ಸಂಸ್ಥೆಯನ್ನೇ ಹುಟ್ಟಾಕಬಹುದು. ಅಷ್ಟು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ವೃತ್ತಿಯಲ್ಲಿ ತುಂಬ ನಿಮಗೆ ಕಲಾ ಪ್ರಪಂಚ ನಿಮಗೆ ತುಂಬ ಚೆನ್ನಾಗಿ ಅನುಕೂಲ ಮಾಡುತ್ತೆ. ಅದು ಬಟ್ಟೆ ಡಿಸೈನಿಂಗಿಂದ ಹಿಡಿದು ನೀವು ಸಿನಿಮಾವರೆಗೆ ಎಲ್ಲ ಬಗೆಯಲ್ಲೂ ಅನುಕೂಲ ಇದೆ, ಚೆನ್ನಾಗಿದೆ. ಪ್ರಯತ್ನ ಮಾಡಿ. ಅನುಕೂಲ ಇದೆ, ಚೆನ್ನಾಗಿದೆ, ಆತಂಕ ಬೇಡ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ವೀಕ್ಷಕರು ಕಳುಹಿಸಿದಂಥ ಸಂದೇಶಗಳಿಗೆ ಉತ್ತರಗಳನ್ನು ತಿಳಿಸ್ಕೊಟ್ರಿ. ಇನ್ನು ವೀಕ್ಷಕರೇ, ನೀವು ಸಹ ಕಾರ್ಯಕ್ರಮಕ್ಕೆ ಸಂದೇಶವನ್ನು ಕಳುಹಿಸಬೇಕು ಅಂತ ಅಂದ್ಕೊಳ್ತಾ ಇದ್ರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ನಂಬರ್ಗೆ ಯಾರ ಬಗ್ಗೆ ಕೇಳಬೇಕು ಅಂತ ಇದ್ದೀರಾ ಅವರ ಹುಟ್ಟಿದ ದಿನಾಂಕ, ಸಮಯ ಮತ್ತು ಪ್ರಶ್ನೆಯನ್ನ ಸ್ಪಷ್ಟವಾಗಿ ವಾಟ್ಸಪ್ ಮೂಲಕ ಕಳುಹಿಸಿ ಕೊಡಬೇಕಾಗತ್ತೆ. ಮುಂದಿನ ಹಂತದಲ್ಲಿ 12 ರಾಶಿಗಳ ಫಲಾಫಲ ಹೇಗಿದೆ ಅಂತ ನೋಡೋಣ. ಈಗ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.